ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಈ ನಟ ಚೇತನ್ ಸಿದ್ದರಾಮಯ್ಯಗೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಸೋಮಾರಿಸಿದ್ದು ಅಂತ, ಅಂದರೆ ನಾಲ್ಗೆ ಹೆಂಗೆ ಸಿಗುತ್ತೋ ಹಂಗೆ ಅರಿಬಿಡೋಕ್ಕೆ ಇವ್ರು ತಯಾರಿದಾರಲ್ಲ ಅಂತ. ಅಂದರೆ ಇವನೊಬ್ಬ ಅರೆಬರೆ ಹೋರಾಟಗಾರ. ಯಾವುದೇ ಅಂದರೆ ಯಾವಾಗನ್ನ ನೋಡು ತಾನೇನು ಭಾರಿ ದೊಡ್ಡ ಹೋರಾಟ ಮಾಡಿದ್ದೀನಿ, ತಾನೇನು ಭಾಳ ಜನ ಹೋರಾಟಗಾರರು ಭಾಳ ಜನ ಇದ್ದಾರೆ. ಯಾರೂ ಹಂಗೆ ಸಿಂಗ್ಯುಲರಾಗಿ ಮಾತಾಡೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ನಾವು ಮಾತಾಡಬೇಕಾದ್ರೆ ಒಬ್ಬ ಸಿಂಗ್ಯುಲರಾಗಿ ಯಾರೂ ಮಾತಾಡಲ್ಲ. ಇನ್ನೊಬ್ಬರು ಇದ್ದಾರೆ, ನಟ ಪ್ರಕಾಶ್ ರಾಜ್. ಅವರ ಅಭಿಮಾನ ಮತ್ತು ಅವರ ನಟನೆ ಬಗ್ಗೆ ನಾನು ಎರಡು ಮಾತಾಡಲ್ಲ. ಆತನ ನಟನನ್ನು ನೋಡಿ ನಾನು ತುಂಬ ಖುಷಿನೂ ಪಟ್ಟಿದ್ದೀನಿ. ಕೆಲವು ಟೈಮಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ, ಎಲ್ಲ ಭಾಷೆ ಬರುತ್ತೆ ಅನ್ನೋದ್ರ ಬಗ್ಗೆ ಅದು ಯಾರೂ ಅಲ್ಗಳೆಯೋಕ್ಕೆ ಸಾಧ್ಯತೆ ಇಲ್ಲ. ಒಳ್ಳೆಯ ವ್ಯಕ್ತಿ. ಆದರೆ ಆತ ಒಬ್ಬ ಪ್ರಧಾನಮಂತ್ರಿಯವ್ರನ್ನ ಸಿಂಗ್ಯುಲರಾಗಿ ಮಾತಾಡ್ತಾನೆ. ಅಂದರೆ ಇವರು ಈ ದೇಶದ ಒಬ್ಬ ಪ್ರಧಾನಿನ, ಅದು BJP ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಆಗಿರಲಿ. ಈಗ ನಾನು ನನ್ನ ಏಜ್ಗೆ ತಕ್ಕಂಗೆ ನಾನು ಯಾರನ್ನು ಅವ್ರನ್ನ ಸಿಂಗ್ಯುಲರಾಗಿ ಮಾತಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಅವರು ಸಿಂಗ್ಯುಲರಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿತ್ವವನ್ನು ರೂಪಿಸುತ್ತದೆ, ಅವರ ವ್ಯಕ್ತಿತ್ವವನ್ನು ಕಾಣುತ್ತೆ. ಇಡೀ ಚುನಾವಣೆ ಸಮಯದಲ್ಲಿ ಪ್ರಕಾಶ್ ರಾಜ್ ಹೇಳಿದ್ದೆಲ್ಲ ಸಿಂಗ್ಯುಲರಾಗಿ ಮಾತಾಡಿದ್ರು. ಅವನು ಇವನು. ನಾನು ಅದನ್ನು ಅವರ ಒಂದು ಗುಂಪಿನ ಗೆಳೆಯರು ಯಾರು ಸಿಕ್ಕಿದ್ರು ನನ್ನ ಮುಂದೆ ಹೇಳಿದೆ. ನಾನು ಅವನಿಗೇನೇ ತಲೆಗೆಲೆ ಕೆಟ್ಟತನೇ, ಒಬ್ಬ ನಟನಾಗಿ ಒಬ್ಬ ಪ್ರಧಾನಮಂತ್ರಿಗಳನ್ನು ನಾವು ಸಿಂಗ್ಯುಲರಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಏನು ಅಂದ್ಕೊಂಡಿದ್ದಾರೆ ಅವರು ಅಂತ. ಹಾಗೆ ಸೇಮ್ ಈ ಚೇತನ್ ಅಂದರೆ ಇವರೇ ಹೋರಾಟಗಾರರ ಅಥವಾ ಹೋರಾಟ ಇವರು ಭಯಂಕರ ಮಾಡಿದಾರೆ ಅಂತಾನೆ. ಹೋರಾಟ ಮಾಡಿರೋರು ಭಾಳ ಜನ ನಾನು ನೋಡಿದ್ದೀನಿ. ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಹೋರಾಟ ಮಾಡಿರೋರು ನೋಡಿದ್ದೀನಿ, ಕೊನೆಗೆ ನಕ್ಸಲೈಟ್ ಪಾರ್ಟಿ ಒಳಗೂ ಕೆಲಸ ಮಾಡಿರೋರು ನಾನು ನೋಡಿದ್ದೀನಿ. ಅವ್ರು ಯಾರೂ ಈ ಥರ ಸಿಂಗ್ಯುಲರ್ಗೆ ಯಾರನ್ನೂ ಮಾತಾಡ್ಸೋದಿಲ್ಲ. ಅವರು ಸಿಂಗ್ಯುಲರಿಗೆ ಹೇಳೋದು ಇಲ್ಲ ಒಬ್ಬ ವ್ಯಕ್ತಿತ್ವದ ಬಗ್ಗೆ. ಈತ ಸೋಮಾರಿ ಸಿದ್ದರಾಮಯ್ಯ ಅಂತ ಕರಿತಾನೆ ಅಂತ ಹೇಳಿದ್ರೆ ಇವನು ಇನ್ನೇ ಎಷ್ಟರ ಮಟ್ಟಿಗೆ ನಾಚಿಗೇಡು ಅಂತ. ಬಹುಶಃ ಇಂಥವ್ರನ್ನ ಇವ್ರನ್ನ ಈ ಪ್ರಗತಿಪರರು ಅಂದ್ಕೊಂಡಿರೋಂಥ ಬಹುತೇಕ ಜನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿರ್ತಾರೆ ಇವ್ರನ್ನ, ಈ ಪ್ರಕಾಶ್ ರಾಜ್ನಂಥವ್ರನ್ನ, ಈ ಚೇತನ್ ಅಂತ. ನೋಡಿ ಗೆಳೆಯರು, ಯಾರೇ ಆಗಿರಲಿ, ಒಂದು ಉನ್ನತ ಸ್ಥಾನ ಅಂದರೆ ನಮ್ಮ ಈ ದೇಶದ ಒಂದು ಅತ್ಯುನ್ನತ ಸ್ಥಾನ ಪ್ರಧಾನಮಂತ್ರಿಗಳಿದ್ದಾರೆ ಅಂದಮೇಲೆ ಅದು ಪ್ರಧಾನಮಂತ್ರಿಗಳು ಜಾರಿ ಆಗಿರಲಿ, ನಾಳೆ ಇನ್ನೊಬ್ಬರು ಬರ್ಬೋದು. ಹಾಗೆಯೇ ಸಿದ್ದರಾಮಯ್ಯರು ಬಿಟ್ಟು ಇನ್ನೊಬ್ಬರು ಬರ್ಬೋದು, ಆಯಿತಾ? ಹಂಗಂತೇಳಿ ನಾವು ಸಿಂಗ್ಯುಲರಾಗಿ ಮಾತಾಡೋಕ್ಕಾಗತ್ತಾ? ಅಂದರೆ ಅವರ ಹುದ್ದೆಗೆ ನಾವು ವ್ಯಾಲ್ಯೂಯನ್ನು ಕೊಡಬೇಕು. ಪ್ರಧಾನಮಂತ್ರಿನ ಹುದ್ದೆಗೆ ವ್ಯಾಲ್ಯೂ ಕೊಡ್ತಿರೋದು ಅಲ್ವಾ? ಮುಖ್ಯಮಂತ್ರಿಗಳ ಹುದ್ದೆಗೆ ನಾವು ವ್ಯಾಲ್ಯೂ ಕೊಡಬೇಕಾಗಿರೋದು. ಅಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರಾ ಅಥವಾ ನಮ್ಮ ಮೋದಿಯವರು ಕೂತಿದ್ದಾರಾ ಅನ್ನೋದೆಲ್ಲ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಆ ವ್ಯಕ್ತಿಯಲ್ಲಿ ಕೂತಿದ್ದಾನ ಮೇಲೆ ಆ ವ್ಯಕ್ತಿಗೆ ನಾವು ಕೊಡ್ಬೋದಾದಂಥ ಗೌರವವೇನು. ಹಂಗಂತ ಹೇಳಿದ್ರೆ ಸಿಂಗ್ಯುಲರಾಗಿ ಮಾತಾಡೋದು ನಾವೇನು ಮಹಾನ್ ದೊಡ್ಡವರಾಗ್ಬಿಡ್ತೀವಿ ಅಂದ್ಕೊಂಡಿದ್ದಾರೆ ಇವರು. ಬಹುಶಃ ಈ ತಲೆವೈಖರಿ ಎಲ್ಲ ಇರೋದ್ರಿಂದಲೇನಪ್ಪ ಜನರಿಗೆ ಒಂದು ರೀತಿಯ ಬೇಸರ ತರಿಸ್ತಿದ್ದಾರೆ ಇವರು. ತಮಗೆ ತಾವೇ ಬೃಹಸ್ಪತಿಗಳಷ್ಟೆಲ್ಲ ಅಡ್ಡಾಡ್ತಾರೆ ಇವರು. ಮುಂಡೆವು ಅಲ್ಲ, ಯಾಕೆ ಮುಂಡೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಬೇಕು, ಭಾಳ ಜನಕ್ಕೆ ಬೇಜಾರಾಗ್ಬೋದೇನೋ, ನನಗೆ ಗೊತ್ತಿಲ್ಲ. ಆದರೆ ನನಗೆ ಒಂದೇನಂತ ಹೇಳಿದ್ರೆ, ಈಗ ನಾನು 40 ವರ್ಷ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ, 40 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೀನಿ, ಹಲವಾರು ವಿಚಾರಗಳಲ್ಲಿ ಭಾಗವಹಿಸಿ ಕೆಲಸ ಮಾಡಿದ್ವಿ. ಇವತ್ತಿನವರೆಗೂ ಒಬ್ಬನ ಸಿಂಗ್ಯುಲರಾಗಿ ಮಾತಾಡಬೇಕು ಅಂತ ಹೇಳಿದರೆ, ಅಂದರೆ ಹೊರಗಡೆ ಕೂತಾಗ ನಾವೇನೋ ತಮಾಷೆಗೆ ಮಾತಾಡೋದು, ಆದರೆ ಒಂದು ವೇದಿಕೆ ಮೇಲೆ ಕೂತಾಗ, ಒಂದು ಉನ್ನತ ಸ್ಥಾನದಲ್ಲಿ ನಾವು ಕೂತಾಗ ಒಬ್ಬರು ವ್ಯಕ್ತಿಗಳ ಬಗ್ಗೆ ಈ ಥರ ಮಾತಾಡಿಬಿಟ್ರೆ ನಾವು ದೊಡ್ಡವರಾಗ್ತೀವಿ ಅನ್ನೋಂಥ ಮೂರ್ಖತನದನ್ನು ಇಟ್ಕೊಂಡಿರ್ಬೋದಂತ ಈ ಪ್ರಕಾಶ್ ರಾಜ್ ಚೇತನ್. ಫಸ್ಟು ಇವ್ರನ್ನ ಮೀಡಿಯಾದವರು ಕವರೇಜ್ ಮಾಡೋದು ಕೈ ಬಿಡಬೇಕು. ಇವರಿಗೆ 3 ಕಾಸಿನ ಕೆಲಸನೂ ಇಲ್ಲ, ಇವ್ರಿಗೆ 3 ಕಾಸಿಂದ ಯಾವುದೂ ನೋಡೋದಿಲ್ಲ. ಇವನು ಚೇತನನ್ನು ಯಾವ ಸಿನಿಮಾ ನಟ ಹೇಳ್ರಿ ಇವನು? ಅದ್ಯಾವುದೋ ಒಂದು ಆ ದಿನಗಳನ್ನು ಒಂದು ಸಿನಿಮಾ ಮಾಡಿದ್ರಲ್ಲಿ ಬಿಟ್ಟರೆ ಇನ್ನು ಉಳಿದಿದ್ದ ಸಿನಿಮಾ ಎಲ್ಲ ತೋಪೆದ್ದೋಗಿರವೆ ನಾವು ನೋಡ್ರಿ. ಬೇಕಾದ್ರೆ ಇವನು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವ್ನು ನನಗಿಂತ ಚಿಕ್ಕನು, ಅವನೇನು ಮಹಾನ್ ದೊಡ್ಡ ನಟ ಅಂತೇಳಿ ನಾನೇನು ಕರೆಯೋದು. ಪ್ರಕಾಶ್ ರಾಜ್ಗಾಗಲಿ ಆತನ ನಟನ ಬಗ್ಗೆ ನಾನು ಒಪ್ಕೊಳ್ತೀನಿ ವಿನ ಆತನ ವ್ಯಕ್ತಿತ್ವ, ಅವನ ವಯಸ್ಸಿಗೆ ನಾನೇನು ವ್ಯಾಲ್ಯೂ ಕೊಡಲ್ಲ. ಬಹುಶಃ ಯಾಕಂದ್ರೆ ನನ್ನ ಏಜ್ನವರೇ ಅಂತ ಕಾಣುತ್ತೆ. ಅವ್ರು ಇನ್ನೇನು ಅವ್ರಿಗಿನ್ನ 70 ವರ್ಷ 80 ವರ್ಷ ಅಂತ ಏನಿಲ್ಲ.
ಆ ನಟನೆ ಬಗ್ಗೆ ಬಂದಾಗ ನಾನು ಯಾರನ್ನೂ ದೋಷಣೆ ಮಾಡೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಆ ನಟನೆಗೆ ಆತ ಕೊಡ್ತಿರಬಹುದಾದಂಥ ಬೆಲೆ. ಅದೇ ರೀತಿಯಾಗಿ ಒಬ್ಬ ಪ್ರಧಾನಮಂತ್ರಿಗಳನ್ನು ಒಬ್ಬರು ಮುಖ್ಯಮಂತ್ರಿಗಳನ್ನು ಸಿಂಗ್ಯುಲರಾಗಿ ಮಾತನಾಡುವುದು, ಅವ್ರನ್ನ ತೇಜೋವಧೆ ಮಾತನಾಡುವ ರೀತಿಯಲ್ಲಿ ಮಾತನಾಡುವುದು ಅಕ್ಷಮ್ಯ ಅಪರಾಧ. ಮೊದಲಿಗೆ ಫಸ್ಟ್ ಇವ್ರನ್ನ ಈ ಮೀಡಿಯಾದಿಂದ ಬಾಯ್ಕಾಟ್ ಮಾಡಬೇಕು. ಫಸ್ಟ್ ಇವರಿಂದ TRP ಏನೋ 10 ಪೈಸೆನೂ ಬರಲ್ಲ, ನನಗೆ ಗೊತ್ತಿದೆ. ನಾನು ಎಲ್ಲ ಮೀಡಿಯಾದಲ್ಲಿ ಅಡ್ಡಾಡಿ ಬಂದಿರೋನು, ನನಗೂ ಯಾರಿಂದ TRP ಬರುತ್ತಂತೂ ನಮಗೆ ಗೊತ್ತೈತೆ. ದಯವಿಟ್ಟು ಇನ್ನು ಮುಂದೆ ಗೆಳೆಯರೇ, ಇಂಥವ್ರನ್ನೆಲ್ಲ ಬದಿಗಿಟ್ಟು ನಮ್ಮ ಮೀಡಿಯಾ ಗೆಳೆಯರಲ್ಲಿ ಒಂದು ಮನವಿ ಮಾಡ್ಕೊಳ್ತಿದ್ದೀನಿ, ಇಂಥವ್ರನ್ನೆಲ್ಲ ಜಾಸ್ತಿ ಎಂಟರ್ಟೈನ್ ಮಾಡಬಾರ್ದು ಫಸ್ಟು. ಯಾಕೆ ಅಂತೇಳಿದ್ರೆ ನಮ್ಮ ಮರ್ಯಾದೆ ಕಳೆದಂಗೆ. ಈ TV ಒಳಗೆ ಸಿಂಗ್ಯುಲರ್ಗೆ ಅವ್ರು ಮಾತಾಡ್ತಾರೆ ಅಂತೇಳಿ ನಾವು TV ಪೇಪರ್ ಒಳಗೆ ಹಾಕ್ಬಿಟ್ರೆ ಯಾವ ಪೇಪರ್ ಮರ್ಯಾದೆ ಕಡಿಮೆ ಆದಂಗೆ ಅಥವಾ ಯಾವ TVನವ್ರ ಚಾನಲ್ ಕಡಿಮೆ ಆದಂಗೆ ಹೇಳ್ರಿ. ಪ್ರಕಾಶ್ ರಾಜ್ದೆಲ್ಲ ಕಡಿಮೆ ಆಗೋದು, ನಾವು ಚಾನಲ್ನವರು ಅವ್ರಿಗೆ ಪಬ್ಲಿಸಿಟಿ ಕೊಡ್ತೀವಲ್ಲ, ನಮಗೆ ಮರ್ಯಾದೆ ಕಡಿಮೆ ಆಗುತ್ತದು. ಹಂಗಾಗಿ ಗೆಳೆಯರೇ, ನಾನು ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತೇಳಿದರೆ, ನನಗೆ ಕಳೆದ ಚುನಾವಣೆಗಳಲ್ಲಿ ನೋಡ್ಕೊಳ್ತಾ ಬಂದಿದ್ದೀನಿ. ಆ ಎಲ್ಲ ಪೊಲಿಟಿಷಿಯನ್ಸು ಹಂಗೇನು ಸಿಂಗ್ಯುಲರಾಗಿ ಮಾತಾಡೋದು ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಚುನಾವಣೆಗೆ ಸಂಬಂಧಪಟ್ಟಂಗೆ ಏನು ಸಿಕ್ಕಬೇಕಾದ್ರೂ ಮಾತಾಡ್ತಾಯಿದ್ದಾರೆ ಅವರು, ಇಂಡಿವಿಜುವಲಾಗಿ ಬೇಕಾದರೂ ಮಾತಾಡ್ತಾರೆ. ಅದಕ್ಕೆ ಹೋಗಿ ದಯವಿಟ್ಟು ಇನ್ನು ಮುಂದೆ ಆಗಲಿ ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರಲಿ ಆ ಥರ ಸಿಂಗ್ಯುಲರಾಗಿ ಮಾತಾಡೋದಾಗಲಿ, ಆಮೇಲೆ ವ್ಯಕ್ತಿಗತವಾಗಿ ತೇಜೋವಧೆ ಮಾಡೋದಾಗಲಿ, ಅಂದರೆ ಓಟ್ ಬರೋಕ್ಕೋಸ್ಕರ ಇನ್ನೊಂದೇನು ತಗೊಂಡು ಬಂದು ಅವರ ವೈಯಕ್ತಿಕ ವಿಚಾರಗಳನ್ನು ಮಾರ್ಕೆಟಿಗೆ ಬಿಡೋದಾಗಲಿ, ಅದೆಲ್ಲ ಸರಿಯಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೊಂದು ದಿನ ಮತ್ತೆ ಹೊಸ ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನಮಸ್ಕಾರ. ಶರಣ.